ಸೊ ನಿಮ್ಮ ನೆನಪುಗಳು ಏನಿದೆ ಮೇಡಮ್ ಬಾಲ್ಯದ ಬಗ್ಗೆ? ಇವಾಗ ನಮ್ಮ ತಂದೆಯವರು ಇದು ಮೊದಲನೇ ಇಂಟರ್ವ್ಯೂ. ಐ ಥಿಂಕ್ ನಾವು 3 ಜನ ಕುತ್ಕೊಂಡು ಫಾದರ್ ಜೊತೆ ಕೂತಿರೋದು ಈಗ ಐ ಥಿಂಕ್ ಇದೇ ಮೊದಲನೇ ಈ ತರ ಪ್ರಯತ್ನ ಅನ್ಕೊಂತೀನಿ. ಇವತ್ತು ಅಣ್ಣ ನಮ್ಮ 3 ಜನ ಹೆಸರು ಕ್ಲೀನ್ ಆಗಿ ಹೇಳಿದ್ರು. ಚಿಕ್ಕವರಿದ್ದಾಗ ಆಗಿರ್ತಿರ್ಲಿಲ್ಲ. ಬೆಳಗ್ಗೆ ಎದ್ದು ಉಮಾ ಅಂದ್ರೆ ಯಾರೋ ಒಬ್ರು ಓಡೋಗ್ಬೇಕಿತ್ತು, ನಾವೇ ಅಂತ ಅಲ್ಲ. ಉಮಾ, ಅರುಣ, ಪದ್ಮ ಅಂತ ಯಾರ ಹೆಸರಿದ್ರು ಯಾರು ಕಾಣ್ತೀವೋ ಅವ್ರು ಓಡೋಗ್ಬಿಟ್ಟು ಅವ್ರ ಮುಂದೆ ಫ್ಯೂ ಸೆಕೆಂಡ್ಸ್ ಅಲ್ಲಿ ನಿಲ್ಬೇಕಿತ್ತು. ಸೊ ನಮ್ಮ ಅಲ್ಲೆಲ್ಲ ಅವಾಗ ಯಾವಾಗ್ಲೂ ಮನೆ ತುಂಬಾ ಜನ. ಬೆಳಗ್ಗೆ ಎದ್ಬಿಟ್ಟು ನಾವು ಅವ್ರಿಗೆ ಕಾಫಿ ಕೊಡೋದು, ತಿಂಡಿ ಕೊಡೋದು. ಈಗ ಅರುಣಕ್ಕ ಹೇಳ್ದಾಗೆ ನಾವೇ ಹೋಗಿ ಓಡೋಗಿ ಕರ್ಕೊಂಡ್ಬರೋದಿತ್ತು. ಚಿಕ್ಕವರು ಅಂತ ಸಾಮಾನ್ಯ ನಾನು ಅರುಣಕ್ಕ ಹೋಗಿ ಕರ್ಕೊಂಡ್ಬರ್ತಾ ಇದ್ವಿ. ಈ ರೀತಿ ನಮ್ ದಿನಚರಿ ಶುರುವಾಗ್ತಾ ಇತ್ತು. ಸೊ ತಂದೆಯವರು ಹೌದು ಅವಾಗ್ಲೂ ಸ್ವಲ್ಪ ಕೋಪ ಜಾಸ್ತಿನೇ. ಬಟ್ ಯಾವತ್ತೂ ನಮ್ಮಲ್ಲಿ ಕೈ ಮಾಡಿದವರೆಲ್ಲ ಅವ್ರ ಕಣ್ಣಲ್ಲೆಲ್ಲ ಸಿಟ್ಟಿರ್ತಿತ್ತು. ಅಮ್ಮನ ಹತ್ರ ಸುಮಾರು ಓದೇ ತಿಂದಿದ್ದೀವಿ. ತಲೆ ಹರಟೆ ಮಾಡ್ಕೊಂಡು ಅಪ್ಪ ಅಮ್ಮನ್ ಹೋಲ್ಸ್ಕೊಂಡ್ರೆ ಅಮ್ಮನೇ ತುಂಬಾ ಸ್ಟ್ರಿಕ್ಟ್. ಅಮ್ಮ ಸ್ಟ್ರಿಕ್ಟ್ ಇದ್ರು. ಬಿಕಾಸ್ ಅವ್ರ ರೊಟೀನ್ ಪೂರ್ತಿ ನಮ್ಗೆ ಸೆಟ್ ಆಗ್ಬಿಟ್ಟಿತ್ತು. ಬೆಳಗ್ಗೆ ತುಂಬಾ ಬೇಗ ಹೇಳೋದ್ರಿಂದ ಹಿಡಿದು ಸಾಯಂಕಾಲ ದೇವ್ರ ಮನೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋರ್ಗು ಇತ್ತು. ಅಮ್ಮ ತುಂಬಾ ಶಿಸ್ತಿನ ಡಿಸಿಪ್ಲಿನ್ ಸೆಟ್ ಮಾಡ್ಬಿಟ್ಟಿದ್ರು. ಅಪ್ಪಾಜಿನ ಅವ್ರ ಕಣ್ಣಲ್ಲೇ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದೇ ನಾವು ಕಡಿಮೆ ಅನ್ಕೋಬಹುದು. ಅಷ್ಟೊಂದು ಗ್ಯಾಪ್ ಮೇಂಟೈನ್ ಮಾಡ್ತಾ ಇದ್ವಿ. ಹಾಗಾಗಿ ಆ ರೀತಿ ಬಾಲ್ಯನೇ ಜಾಸ್ತಿ ನೆನಪು.